ಹಾಯ್ ಮಿತ್ರರೇ, ನಮಸ್ಕಾರ. ಸ್ಟೋರಿ ಪಾಯಿಂಟ್ ನ್ಯೂಸ್ ಚಾನಲ್ಗೆ ಸುಸ್ವಾಗತ. ಮಿತ್ರರೇ, ನಿಮಗೆ ಎಲ್ಲ ಗೊತ್ತಿರುವ ಹಾಗೆ ಎರಡನೇ ಪ್ರಪಂಚ ಮಹಾಯುದ್ಧವು 1939ರಿಂದ 1945ರವರೆಗೆ ನಡೆಯಿತು. ಈ ಯುದ್ಧದಲ್ಲಿ ಅನೇಕ ಸಾವು ನೋವುಗಳು ಉಂಟಾದವು. ಆದರೆ ಅಮೆರಿಕ ಜಪಾನಿನ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ದಾಳಿ ಮಾಡಿದ ತೀವ್ರತೆ ಬಗ್ಗೆ ಈಗ ತಿಳಿಯುತ್ತಾ ಹೋಗೋಣ. ಅಮೆರಿಕ ಏಕೆ ನಾಗಾಸಾಕಿ ಮತ್ತು ಹಿರೋಶಿಮಾ ಮೇಲೆ ದಾಳಿ ಮಾಡಿತು? ಅಮೆರಿಕ ಎರಡನೇ ಪ್ರಪಂಚ ಯುದ್ಧದಲ್ಲಿ ಭಾಗವಹಿಸಲು ಕಾರಣ ತಿಳಿಯುತ್ತಾ ಹೋಗೋಣ. ಹಾಗಾದರೆ ಎರಡನೇ ಪ್ರಪಂಚ ಮಹಾಯುದ್ಧವು 6 ವರ್ಷಗಳ ಕಾಲ ನಡೆಯಿತು. ಅಮೆರಿಕ ಜಪಾನಿನ ಮೇಲೆ ದಾಳಿ ಹೇಳುವ ಮೊದಲು ಎರಡನೇ ಮಹಾಜಾಗತಿಕ ಯುದ್ಧದ ಬಗ್ಗೆ ಸ್ವಲ್ಪ ಹೇಳಿಬಿಡುತ್ತೇನೆ. ಮೊದಲ ಜಾಗತಿಕ ಯುದ್ಧದ ನಂತರ ರಾಷ್ಟ್ರಸಂಘ ಸ್ಥಾಪನೆಯಾಯಿತು. ಆದರೆ ಎರಡನೇ ಪ್ರಪಂಚ ಮಹಾಯುದ್ಧವನ್ನು ತಡೆಗಟ್ಟುವಲ್ಲಿ ರಾಷ್ಟ್ರಸಂಘ ವಿಫಲವಾಯಿತು. 1929ರ ಆರ್ಥಿಕ ಕ್ರಾಂತಿಯಿಂದಾಗಿ ಅನೇಕ ರಾಷ್ಟ್ರಗಳ ಆರ್ಥಿಕತೆ ಕುಸಿಯಿತು. ಇದರಿಂದ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಹದಗೆಟ್ಟು ಮತ್ತೊಂದು ಯುದ್ಧದ ಕಡೆ ವಾಲಿತು. ಜಗತ್ತಿನಲ್ಲಿ ಮತ್ತೊಂದು ಯುದ್ಧ ನಡೆಯುವುದು ಅನಿವಾರ್ಯವಾಯಿತು. ಎರಡನೇ ಪ್ರಪಂಚ ಯುದ್ಧದಲ್ಲಿ 2 ಬಣಗಳಾಗಿದ್ದವು. ಒಂದು ಅಕ್ಸೈಸ್ ಮತ್ತು ಇನ್ನೊಂದು ಅಲೈಡ್. ಅಕ್ಸೈಸ್ ರಾಷ್ಟ್ರಗಳಾದ ಜರ್ಮನ್, ಇಟಲಿ, ಜಪಾನ್ ಮತ್ತು ಅಲೈಡ್ ರಾಷ್ಟ್ರಗಳಾದ ಯುಎಸ್ಎಸ್ಆರ್, ಯುಎಸ್ಎ, ಬ್ರಿಟನ್, ಫ್ರಾನ್ಸ್ ಮುಂತಾದವು. ಎರಡನೇ ಜಾಗತಿಕ ಮಹಾಯುದ್ಧವು ಮೊದಲನೇ ಜಾಗತಿಕ ಯುದ್ಧಕ್ಕಿಂತ ಭಯಾನಕವಾಗಿತ್ತು. ಈ ಯುದ್ಧದಲ್ಲಿ ಮಾನವನ ಇತಿಹಾಸದ ಮೊಟ್ಟ ಮೊದಲೇ ಅಮೆರಿಕ ಅಣುಬಾಂಬುಗಳನ್ನು ಪ್ರಯೋಗಿಸಲಾಯಿತು. 1939ರ ಯುದ್ಧಕ್ಕೆ ತತ್ಕ್ಷಣ ಕಾರಣವೆಂದರೆ 1939 ಸೆಪ್ಟೆಂಬರ್ 1ರಂದು ಹಿಟ್ಲರನು ಪೋಲ್ಯಾಂಡಿನ ಮೇಲೆ ಮಾಡಿದ ಅಟ್ಯಾಕ್. ಇದು ಎರಡನೇ ಯುದ್ಧಕ್ಕೆ ತತ್ಕ್ಷಣದ ಕಾರಣವಾಯಿತು. ಪೋಲ್ಯಾಂಡ್ ಮೊದಲೇ ಇಂಗ್ಲೆಂಡ್ ಮತ್ತು ಫ್ರಾನ್ಸಿನ ಮಿತ್ರ ರಾಷ್ಟ್ರವಾಗಿತ್ತು. ಇದರಿಂದ ಪೋಲ್ಯಾಂಡಿನ ಮೇಲೆ ದಾಳಿ ಮಾಡಿದ ಜರ್ಮನಿಯ ಮೇಲೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಜರ್ಮನಿಯ ಮೇಲೆ ಯುದ್ಧ ಘೋಷಣೆ ಮಾಡಿದವು. ಹೀಗೆ ಎರಡನೇ ಮಹಾಪ್ರಪಂಚ ಯುದ್ಧ ಆರಂಭವಾಯಿತು. ಮಿತ್ರರೇ, ಇದರ ಬಗ್ಗೆ ಬಿಡಿ. ಈಗ ಇದರ ಬಗ್ಗೆ ಹೇಳುತ್ತಾ ಹೋದರೆ ಒಂದು ದಿನ ಸಾಲಲ್ಲ. ನಾನು ಇದರ ಬಗ್ಗೆ ಇನ್ನೊಂದು ಸಪರೇಟ್ ವಿಡಿಯೋ ಮಾಡುತ್ತೇನೆ. ಆದರೆ ಜಪಾನಿನ ಮೇಲೆ ಅಮೆರಿಕ ಹಾಕಿದ ಅಣುಬಾಂಬಿನ ಬಗ್ಗೆ ಈಗ ತಿಳಿಯುತ್ತಾ ಹೋಗೋಣ. ಅಮೆರಿಕ ಜಪಾನಿನ ಮೇಲೆ ಅಣುಬಾಂಬ್ ಹಾಕಲು ಕಾರಣ, ಜಪಾನವು 1941ರಲ್ಲಿ ಅಮೆರಿಕದ ಶಾಂತಸಾಗರದಲ್ಲಿ ಪರ್ಲ್ ಹಾರ್ಬರ್ ಎಂಬ ನೌಕಾನೆಲೆಯ ಮೇಲೆ ಜಪಾನವು ಲೈಟ್ ಆಗಿ ದಾಳಿ ಮಾಡುತ್ತದೆ. ಇದರಿಂದ ಅಮೆರಿಕದ ಅನೇಕ ಸೈನಿಕರ ಸಾವು ನೋವುಗಳು ಮತ್ತು ಅನೇಕ ಯುದ್ಧ ನೌಕೆಗಳು ನೀರಲ್ಲಿ ಮುಳುಗುತ್ತವೆ. ಅನೇಕ ನಷ್ಟವಾಗುತ್ತದೆ. ಇದರಿಂದ ಅಮೆರಿಕ ಕೆಂಡಾಮಂಡಲಗೊಂಡು ಜಪಾನಿನ ಮೇಲೆ ಯುದ್ಧ ಸಾರುತ್ತಿರುವ ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಫ್ರಾನ್ಸ್, ಇಂಗ್ಲೆಂಡ್ ಮತ್ತು ರಷ್ಯಾ ಜೊತೆ ಕೈ ಜೋಡಿಸುತ್ತದೆ. ಆದರೆ ಜಪಾನವು ಅಂದಿನ ಕಾಲದಲ್ಲಿ ಬಲಿಷ್ಠವಾಗಿತ್ತು. ಇದನ್ನು ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಕರೆಯುತ್ತಿದ್ದರು. ಜಪಾನ್ ಯುದ್ಧ ಮುಂದುವರಿಸಿತು. ಆದರೆ ಅಮೆರಿಕ ಅಣುಬಾಂಬುಗಳನ್ನು ರೆಡಿ ಮಾಡಿಟ್ಟುಕೊಂಡಿತು. ಇಟಲಿ ಮತ್ತು ಜರ್ಮನಿಗಳು ಶರಣಾದರೂ ಜಪಾನವು ಯುದ್ಧ ಮುಂದುವರಿಸಿತು. ಆ ಕಾಲದಲ್ಲಿ ಜಪಾನನ್ನು ಸೂರ್ಯ ಮುಳುಗಿದ ಸಾಮ್ರಾಜ್ಯ ಎಂದು ಕರೆಯುತ್ತಿದ್ದರು. ಜಪಾನವು ಕೂಡ ಅನೇಕ ಬಲಿಷ್ಠವಾಗಿತ್ತು. ಇದೇ ವೇಳೆಗೆ ಅಮೆರಿಕ ಅಧ್ಯಕ್ಷರಾದ ಎಚ್.ಡಿ. ರೂಸ್ವೆಲ್ಟ್ ಮರಣ ಹೊಂದಿದನು. ಹ್ಯಾರಿ ಎಸ್. ಟ್ರೂಮನ್ ಎಂಬ ಅಮೆರಿಕದ ಅಧ್ಯಕ್ಷನಾದನು. ಇವನು ನೇರವಾಗಿ ಜಪಾನಿನ ಹಿರೋಶಿಮಾ ಪಟ್ಟಣದ ಮೇಲೆ ಅಣುಬಾಂಬ್ ದಾಳಿ ಮಾಡಲು ನೇರವಾದ ಸಲಹೆ ಸೂಚಿಸಿದನು. ಆಗ ಅಮೆರಿಕದ ವಾಯುಪಡೆ 1945 ಆಗಸ್ಟ್ 6 ಮುಂಜಾನೆ 8:15 ಸಮಯ ವೇಳದಲ್ಲಿ ಅಮೆರಿಕ ತನ್ನ ಅಣ್ವಸ್ತ್ರವಾದ ಲಿಟಲ್ ಬಾಯ್ ಎಂಬ ಅಣ್ವಸ್ತ್ರದ ಮೂಲಕ ಹಿರೋಶಿಮಾ ಪಟ್ಟಣದಲ್ಲಿ ದಾಳಿ ಮಾಡಿತು. ಈ ಸ್ಫೋಟದ ನಂತರ 80,000 ಜನಕ್ಕಿಂತ ಅಧಿಕ ಜನರು ಕಣ್ಮರೆಯಾದರು ಅಥವಾ ಸಾವಿಗೀಡಾದರು. ಈ ಹಿರೋಶಿಮಾ ಎಂದರೆ ಅಗಲವಾದ ದ್ವೀಪ ಎಂದರ್ಥ. ಈ ನಗರವು ಅತಿಯಾದ ಶಸ್ತ್ರಾಸ್ತ್ರ ಪೂರೈಕೆಯ ನಗರವಾಗಿತ್ತು. ಆದರೆ ಜಪಾನಿನಲ್ಲಿ ಎಷ್ಟೋ ಪ್ರಾಣಿ ಹಾನಿಯಾದರೂ ಜಪಾನ್ ಕುಗ್ಗಲಿಲ್ಲ, ಮತ್ತೆ ಯುದ್ಧವನ್ನು ಮುಂದುವರಿಸಿತು. ಆದರೆ ಅಮೆರಿಕ ಬಿಡಲಿಲ್ಲ.
ಹಿರೋಶಿಮಾ ಮೇಲೆ ಹಾಕಿದ 3 ದಿನಗಳ ನಂತರ ಆಗಸ್ಟ್ 9ರಂದು ನಾಗಾಸಾಕಿ ಮೇಲೆ ಕೂಡ ಒಂದು ಅಣುಬಾಂಬ್ ದಾಳಿಯನ್ನು ಮಾಡಿತ್ತು. ಈ ಅಣುಬಾಂಬಿನ ಹೆಸರು ಪ್ಯಾಟ್ಮ್ಯಾನ್ ಎಂಬ. ಇದರ ಪರಿಣಾಮವಾಗಿ ಜಪಾನಿನ ಅನೇಕ ಶಕ್ತಿಗಳು ಕುಸಿದು ಹೋದವು. ಜಪಾನವು ಅನೇಕ ಆರ್ಥಿಕ ಪರಿಸ್ಥಿತಿಗಳಿಗೆ ತುತ್ತಾಯಿತು. ಅನೇಕ ಸೈನಿಕರ ಸಾವು ನೋವುಗಳು ಉಂಟಾದವು. ಇದರಲ್ಲಿ 70,000 ಜನಕ್ಕಿಂತ ಹೆಚ್ಚಿನ ಜನರು ಕೊಲೆಯಾದರು. ಇದರ ಪರಿಣಾಮವಾಗಿ ಜಪಾನವು ಅಮೆರಿಕಗೆ ಶರಣಾಗಬೇಕಾಯಿತು. ಆದರೆ ಜಪಾನಿನ ಮೇಲಾದ ದಾಳಿಯು ತೀವ್ರತೆಯ ಹೆಚ್ಚಿತ್ತು. ಇದರಿಂದ ಅನೇಕ ಸಾವು ನೋವುಗಳು, ಆರ್ಥಿಕ ಪರಿಸ್ಥಿತಿ ತುತ್ತಾಯಿತು. ಅಕಸ್ಮಾತ್ 1941ರಂದು ಜಪಾನವು ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಲಿಲ್ಲಂದರೆ ಇಂದು ಜಪಾನವು ತನ್ನ ಮಿತ್ರ ಪಡೆಗಳಿಗೆ ಶರಣಾಗುತ್ತಿರಲಿಲ್ಲ. ಹೀಗೆ ಜಪಾನವು ಯಾವುದೇ ಷರತ್ತುಗಳಿಲ್ಲದೆ ಅಮೆರಿಕಗೆ ಶರಣಾಗಬೇಕಾಯಿತು. 2ನೇ ಜಾಗತಿಕ ಯುದ್ಧದ ನಂತರ ಅಮೆರಿಕದ ಸಹಾಯದಿಂದ ಇಂದು ಜಪಾನವು 5ನೇ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. ಮುಂದಿನ ವಿಡಿಯೋ ಪಬ್ಲಿಷ್ ಆದ ಕೂಡಲೇ ನಿಮಗೆ ತಲುಪಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಧನ್ಯವಾದಗಳು.